ಅತ್ಯಾಚಾರಕ್ಕೆ ಯತ್ನಿಸಿ ಈಗ ಬೆಳಗಾವಿ ವಕೀಲರನ್ನ ಎತ್ತಿ ಕಟ್ಟುವ ಕೆಲಸವನ್ನ ವಕೀಲ ಬಸವರಾಜ್ ಚಿರ್ಲಿ ಮಾಡ್ತಾ ಇದ್ದಾರೆ ಎಂದು ದೂರುದಾರ ವಕೀಲೆ ಸೋನಿಯಾ ದಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ನಾನು ವಕೀಲೆ ಅಲ್ಲ, ನನ್ನೊಂದಿಗೆ ನೀನು ಸಹಕಾರ ಕೊಡದೆ ಹೋದ್ರೆ ನಿನ್ನ ಚಾರಿತ್ರ್ಯ ಹರಣ ಮಾಡ್ತೇನೆ, ನಿನ್ನ ಸನ್ನದ್ದನ್ನ ರದ್ದು ಮಾಡಿಸ್ತೇನೆ ಎಂದು ಬೆದರಿಕೆ ಹಾಕುತ್ತಿದ್ದಾನೆ ಚಿರ್ಲಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಸೋಸಿಯೇಷನ್ ಒಳಗ ಆಸ್ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡತ್ತೀನಿ ಸರ್ ಜನವರಿ ಒಳಗಿಂದ. ಆಮೇಲೆ ನಾನು ಆಲ್ರೆಡಿ ಬೆಳಗಾವಿ ಬಾರ್ ಅಸೋಸಿಯೇಷನ್ ಒಳಗ ಮೆಂಬರ್ಶಿಪ್ ಕೂಡ ಮಾಡ್ಸೀನಿ ಸರ್. ಆಮೇಲೆ ನನ್ನ ರಿಜಿಸ್ಟ್ರೇಷನ್ ನಂಬರು ID ಎಲ್ಲ ಸನ್ನದ್ ಕೂಡ ಕೊಟ್ಟಿದ್ದೀನಿ ಸರ್. ಪ್ರಾಕ್ಟೀಸ್ ಮಾಡ್ತಾ ಈಗ ಆಲ್ಮೋಸ್ಟ್ ಒಂದು 10 ತಿಂಗಳು ಆಗೈತ್ರಿ ಸರ್. ಸೊ ಜನವರಿ ಒಳಗಿಂದ ರೀ ಸರ್ ಬಸವರಾಜ್ ಮುರುಗೇಶ್ ಜರಳಿ ಎಂಬ ವ್ಯಕ್ತಿ ಅವ್ರು ಕೂಡ ಅಡ್ವೊಕೇಟೇ ಇದ್ದಾರೆ. ಅವ್ರ ಕೋರ್ಟ್ನೊಳಗೆ ನಾನು ಓಡಾಡುವಾಗ ಅಥವಾ ನಾನು ಯಾರಾದರೂ ಫ್ರೆಂಡ್ಸ್ ಜೊತೆ ಇದ್ದಾಗ ಈ ಥರ ನಾನು ಓಡಾಡುವಾಗ ಅದು ಬಂದ್ಬಿಟ್ಟು ಎಲ್ಲಾದ್ರೂ ಒಬ್ಳೆ ಕಂಡುಬಿಟ್ಟೆ ಅಂದ್ರೆ ಸರ ಹಿಂದಿನ ಒಂದು ಟಚ್ ಮಾಡಿ ಹೋಗೋದು, ಅಥವಾ ಗ್ರೂಪ್ಸ್ ಒಳಗೆ ಇದ್ದಾಗ ಲಿಫ್ಟ್ನಲ್ಲಿ ಹರಿಬರಿ ಒಳಗೆ ಹೋಗೋವಾಗ ಹಿಂದಿಂದ ಬೇಕಂತ ಬಂದು ಟಚ್ ಮಾಡೋದು, ಅಂದ್ರೆ ಗ್ರೂಪ್ಸ್ ಒಳಗೆ ಇದ್ದಾಗ ಗೊತ್ತಾಗಂಗಿಲ್ಲ ಅಂತ ಹೇಳಿ ಬ್ಯಾಡ್ ಟಚ್ ಅದು ಮಾಡೋದು. ಆಮೇಲೆ ಇದು ಸರ್ ಇದ್ರ ಬಗ್ಗೆ ನಾ ಯಾರಿಗಾದ್ರೂ ಹೇಳಿದ್ರ ನಿನಗೆ ಗೊತ್ತೈತಿ ಬಾರ್ ಅಸೋಸಿಯೇಷನ್ ಒಳಗ ಆಮೇಲೆ ಕಮಿಟಿ ಒಳಗ ನನ್ನ ಅಗೇನ್ಸ್ಟ್ ಯಾರು ಹೋಗಂಗಿಲ್ಲ. ಬಾರ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲರೂ ನನ್ನ ಫೇವರ್ ಒಳಗದಾರು, ಆಮೇಲೆ ಕಮಿಟಿ ಮೆಂಬರ್ಸ್ ಕೂಡ ನನ್ನ ಫೇವರ್ ಒಳಗದಾರು. ನೀ ಹೊರಗಿಂದ ನೀ ಬೇರೆ ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇಂದ ಕೂಡ ನಿಂದು ಎನ್ರೋಲ್ಮೆಂಟ್ ಅಲ್ಲ, ನೀನ್ ಬೇರೆ ಊರಿಂದ ಬಂದಿದ್ಯಾ, ಸೊ ಹಾಗಾಗಿ ನಿನ್ಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ. ನಾವು ಲೋಕಲ್ ಇದೀವಿ, ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ನೀ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನಗೆ ಪ್ರಾಬ್ಲಮ್ ಅಂತ ಹೇಳಿ ಈ ತರ ಅಂಜಿಸ್ಕೊಂತ ಬಂದ್ರಿ ಸರ್. ನಾನು ಇನ್ನ ಮನೆಯೊಳಗೆ ಯಾರು ಸಪೋರ್ಟ್ ಇಲ್ಲ, ತಂದೆ ಕೂಡ ಇಲ್ಲ ನನಗೆ, ಆಮೇಲೆ ತಾಯಿ ಕೂಡ ಆಯಾ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಬ್ಯಾಕ್ ಸಪೋರ್ಟ್ ಏನೂ ಇರ್ಲಿಲ್ಲ ಅಂತೇಳಿ ಇಷ್ಟು ದಿನ ಸುಮ್ಮನೆ ಇದ್ದ. ಸೊ ಇವಾಗ ಮೊನ್ನೆ 19ನೇ ತಾರೀಕು ಏನಾತ್ರಿ ಸರ, ಮಧ್ಯಾಹ್ನ 4-4:30 ಗಂಟೆ ಸುಮಾರದೊಳಗ್ರಿ ಸರ ನಾ ಲಿಫ್ಟ್ ಒಳಗೆ ಹೊಂಟಿದ್ದೆ ರೀ ಸರ್. ಲಿಫ್ಟ್ ಒಳಗೆ ಹೊಂಟಿದ್ದೆ, ಅದು ಈಗ ಬಾಗ್ಲ ಕ್ಲೋಸ್ ಆಗ್ತಾ ಇತ್ತು. ಕ್ಲೋಸ್ ಆಗುವಾಗ ಆ ಬಾಗ್ಲ ಕಡೆ ಕೈ ಇಟ್ಟು ಒಳಗಡೆ ಬಂದು ಒಳಗಡೆ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ. ಅಂದ್ರೆ ಪ್ರೈವೇಟ್ ಪಾರ್ಟ್ಸ್ಗೆ ಅದು ಟಚ್ ಮಾಡೋದು ಚಾಲು ಮಾಡಿದ. ಇಮಿಡಿಯೇಟ್ಲಿ ಗ್ರೌಂಡ್ ಫ್ಲೋರ್ ಬಂದ್ ಕೂಡ ಇಮಿಡಿಯೇಟ್ಲಿ ಹೊರಗಡೆ ಹೋದ. ಆಮೇಲೆ ನಾನು ಅಳ್ಕೊಂತ ಹೋದೆ. ಆಮೇಲೆ ನನ್ನ ಹಿಂದ್ಗಡೆಯಿಂದಾನೆ ಹೊರಗಡೆ ಹೋಗಿದ್ದಲ್ದೆ ಮತ್ತೆ ಈ ಕಡೆ ಹಿಂದ್ಗಡೆಯಿಂದ ನನ್ನ ಫಾಲೋ ಮಾಡ್ಕೊಂಡ್ ಬಂದ. ಮತ್ತೆ ಅವಾಗ್ರಿ ಸರ ಮ್ಯಾಲೆ ನಾನು ಇದ್ದಾಗ ನನ್ನ ಫ್ರೆಂಡ್ ಇದ್ಲಿ ನಾನು ಲಿಫ್ಟ್ ಒಳಗೆ ಹೋಗೋವಾಗ, ಅವ್ರು ನೋಡಿದಾಳ್ರಿ ಸರ್ ತನ್ನ ಕಣ್ಣೀರ್ಲೆ. ಕೆಳಗೆ ಬಂದಾಗ ಇವರು ನೋಡಿದ್ರು, ಕೇಳಿದ್ರು ನನಗೆ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳ. ಸೊ ನಾನು ಹೇಳ್ದೆ, ಅದು ನಂದು ಇಲ್ಲಿ ಬ್ಲೇಸರ್ ಹರಿದಿದ್ರಿ ಸರ್. ಹರಿಯಾಣ ಅವ್ರು ಕೇಳಿದ್ರು ಯಾರು ಏನ್ ಮಾಡಿದ್ರು, ಏನಾಯ್ತು ಅಂತ ಹೇಳಿ. ಸೊ ಇವರು ನೋಡಿದ್ರಿ ಸರ್ ಅವ್ರ ಹೋಗೋದು. ಸೊ ಕೇಳಿದ್ರು. ಆಮೇಲೆ ನಾನು ತುಂಬಾ ದಿವಸದಿಂದ ಸುಮ್ನೆ ಇದ್ದೆ, ಈ ಸತಿ ಮೈ ಮೇಲೆ ಬಂತ್ರಿ ಸರ್. ಸೊ ಮುಂದೆ ಹೋಗಿ ಏನ್ ಬೇಕಾದ್ರೂ ಆಗ್ಬಹುದ್ರಿ ಸರ್. ಆ ರೀಸನ್ ಇಂದ ನಾನು ಹೋಗಿ FIR ಮಾಡಿದೆ ರೀ ಬಸವರಾಜ್ ಮುರುಗೇಶ್ ಜರಳಿ ಎಂಬ ವ್ಯಕ್ತಿ ಮೇಲೆ. ಸರ್ ಅವ್ರು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ, ಅವ್ರು ಪ್ರತಿಭಟನೆ ಮಾಡಿದ್ದು ಮಾರ್ಕೆಟ್ ಪೊಲೀಸ್ ಠಾಣೆ ವಿರುದ್ಧ. ಅವರು ತಮ್ಮ ವೃತ್ತಿನ ದುರ್ಬಳಕೆ ಮಾಡತಾರ್ರಿ ಸರ್. ಈಗ ಇವರೇ ರಕ್ಷಕರೇ ಭಕ್ಷಕರಾಗ್ತಿದ್ದಾರೆ. ಈಗ ಒಂದ್ ಲೇಡಿ ಅಡ್ವೊಕೇಟ್ ಮೇಲೆ ಈ ತರ ಮಾಡಿದ್ದಾರೆ. ಹೀಗಂತ ಸರ್ ನಾಳಿನ ದಿವಸದೊಳಗ ಯಾವ್ದೇ FIR ಆದ್ರೂ ಇವ್ರು ಪ್ರತಿಭಟನೆ ಮಾಡ್ತಾರೆ, ಅದು ಫೇಕ್ ಅಂತ ಪ್ರೂವ್ ಮಾಡ್ತಾರೆ ಸರ್. ಅನುಭವಿಸಿದ್ದು ನನಗ್ ಗೊತ್ತಿದೆ ಏನಾಗಿದೆ ಏನಿಲ್ಲ ಅಂತ ಹೇಳ. ಇವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಕೂಡ ಇವ್ನ ಮಿಸ್ಲೀಡ್ ಮಾಡಿ ಅವ್ರನ್ನ ಕೂಡ ತಪ್ಪು ದಾರಿಗೆ ತಗೊಂಡ್ ಬಂದಿದ್ದಾರೆ ಸರ್. ಸರ್ ಏನಿಲ್ಲ ಸರ್, ನನಗ್ ನ್ಯಾಯ ಒದಗಿಸ್ಬೇಕು. ನಾ ಅಡ್ವೊಕೇಟ್ಗಿಂತ ಫಸ್ಟ್ ನಾ ಒಬ್ಬ ಸಾಮಾನ್ಯ ಹುಡುಗಿ. ನನಗೆ ನ್ಯಾಯ ದೊರಕಿಲ್ಲ ಅಂದ್ರೆ ನಾಳೆ ಒಂದ್ ಸಾಮಾನ್ಯ ಹುಡುಗಿ ಕೂಡ ತನ್ನ ಸ್ಟೆಪ್ ತಗೊಂತಾಳ್ರಿ ಸರ್, ಇಂತ ಅಗೇನ್ಸ್ಟ್ ವಾಯ್ಸ್ ರೇಸ್ ಮಾಡಾಕ್ರಿ ಸರ್. ಸರ್ ಯಾವ ಹುಡುಗಿ ಕೂಡ ಜೀವನದೊಳಗೆ ತನ್ನ ಜೊತೆ ಏನ್ರ ಈ ತರ ಘಟನೆ ಆದ್ರೆ ಅವಳು ತನ್ನ ಧ್ವನಿ ಎತ್ತಿದ್ರೆ ಅವಳು ಫೇಕ್ ಕೇಸ್ ರಿಜಿಸ್ಟರ್ ಮಾಡಿದಾರ ಅಂತಾನೆ ಹೇಳ್ತಾರೆ. ನಮಗ್ ಗೊತ್ತಿರುತ್ತಲ್ಲ ಸರ್ ನಮ್ ಜೊತೆ ಏನಾಗಿತ್ತು ಅಂತ ಹೇಳ. ಯಾವ್ದಾದ್ರು ಹುಡುಗಿ ತನ್ನ ಬಗ್ಗೆ ಈ ರೀತಿ ಹೇಳ್ಕೊಂತಾಳ್ರಿ ಸರ್. ಸರ್ ಏನಿಲ್ಲ ಸರ್, ಇವ್ರ ನನ್ ಜಸ್ಟ್ ರೀ ಸರ್ ಅವ್ರು ನನ್ ಫಿಸಿಕಲಿ ಮೊಲೆಸ್ಟ್ ಮಾಡಿಲ್ರಿ ಸರ್. ಅವ್ರ ನೀ ಏನ SC ಕಮ್ಯುನಿಟಿಗೆ ಸೇರಿದಕ್ಕೆ ಅದಿಗೆ ಬೋಸಡಿ ಹೋಗಿ ನೀ ಏನ್ ಮಾಡ್ಕೊ ಹೋಗಂತ ಹಿಂಗ್ ಹೇಳಿದಾನ್ರಿ ಸರ್. ಅದನ್ನ ಜಸ್ಟ್ ಓರಲಿ ಹೇಳಿಲ್ರಿ ಸರ್. ಇದಕ್ಕಿಂತ ಬಿಫೋರ್ ನನ್ ಮೇಲೆ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ಸರ್ ನಾವು ಬಾರ್ ಅಸೋಸಿಯೇಷನ್ಗೆ. ಆ ಬಾರ್ ಅಸೋಸಿಯೇಷನ್ ನಲ್ಲಿ ಕೂಡ ಸರ್ ಶಿ ಬಿಲಾಂಗ್ಸ್ ಟು SC ಕಮ್ಯುನಿಟಿ. ಮೋರ್ ಓವರ್ ಶಿ ವೇರ್ಸ್ ಹಿಜಾಬ್ ಟು ಹೈಡ್ ಹರ್ ವೈಟ್ ಬ್ಯಾಂಡ್ ಅಂತ ಹೇಳಿ. ಸರ್ ನನಗೆ ಎನ್ರೋಲ್ಮೆಂಟ್ ಇದೆ, ಸನದ್ ಇದೆ, ನಾನು ರಿಜಿಸ್ಟರ್ಡ್ ಅಡ್ವೊಕೇಟ್ ಇದ್ದೀನಿ, ಮೆಂಬರ್ ಆಫ್ ಬಾರ್ ಅಸೋಸಿಯೇಷನ್ ಬೆಳಗಾವಿ ಇದ್ದೀನಿ. ನಾನ್ ಯಾಕೆ ನನ್ನ ವೈಟ್ ಕಾಲರ್ ಬ್ಯಾಂಡ್ ನ ಹೈಡ್ ಮಾಡ್ಲಿ ಸರ್? ಹಿಜಾಬ್ ಹಾಕೊಳ್ಳೋದು ಅದು ನನ್ನ ಪರ್ಸನಲ್. ನಾನು ಯಾವ ರೀತಿ ಬಟ್ಟೆ ಮಾಡ್ಕೊಳ್ತಿದ್ದೀನಿ ಅದು ನನ್ನ ಪರ್ಸನಲ್ ಅಟೈರ್ ಮೇಲೆ ಕಮೆಂಟ್ ಮಾಡೋ ಅಧಿಕಾರ ಇವ್ರಿಗೆ ಯಾರು ಕೊಟ್ರು? ಇವ್ರಿಗೆ ಸರ್ ನನಗ್ ಗೊತ್ತಿಲ್ಲ. ಇವ್ರಿಗೆ ಪೈಲಾನ ಗೊತ್ತೈತ್ರಿ ಸರ್. ನಾನು ಒಮ್ಮೆ ಹೇಳ್ದೆ
ಸರ್ ನೀವು ಈ ತರ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಅವ್ರು ಒಂದೇ ಮಾತು ಹೇಳಿದ್ರು, ಅದು ರೆಕಾರ್ಡಿಂಗ್ ಕೂಡ ಇದೆ ರೀ ಸರ್ ನನ್ನ ಹತ್ರ. ನೀನ್ ಕಂಪ್ಲೇಂಟ್ ಮಾಡ್ತೀಯಾ ಮಾಡ್ಕೋ ಹೋಗು, ನಾನು ಯಾವ್ದಕ್ಕೂ ಅಂಜಂಗಿಲ್ಲ ಅಂತ ಹೇಳಿದಾರೆ. ಸರ್ ನನಗೆ ಭಯ ಇದೆ ರೀ ಸರ್. ಸದರಿ ಬಸವರಾಜ್ ಜರಳಿಯಿಂದ ನನ್ನ ಜೀವ ಬೆದರಿಕೆ ಐತ್ರಿ ಸರ್. ಮತ್ತೆ ಅವ್ರ ಜೊತೆಗೆ ಸೇರಿ ಕೆಲವೊಂದು ಅಡ್ವೊಕೇಟ್ಸ್ ಕೂಡ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಈಗ ಅವ್ರ ವಿರುದ್ಧ ನಾನು FIR ಮಾಡಿದ್ದಕ್ಕೆ. ಸೊ ಕೆಲವೊಂದು ಅಡ್ವೊಕೇಟ್ಸ್ ಕೂಡ ಇದ್ರೊಳಗೆ ಇನ್ವಾಲ್ವ್ ಇದ್ದಾರೆ. ಅವರಿಂದ ಕೂಡ ನನಗೆ ಬೆದರಿಕೆ ಇದೆ ಸರ್. ಕೋರ್ಟ್ಗೆ ಹೋಗ್ತೀನಿ ರೀ ಸರ್. ನನ್ಗೇನು ಪ್ರಾಬ್ಲಮ್ ಇಲ್ರಿ ಸರ್. ಆದ್ರೆ ನನಗೆ ಏನೋ ಆದ್ರೂ ಕೂಡ ರೀ ಸರ್, ನಾನು ಕಂಪ್ಲೇಂಟ್ ಮಾಡಾಕಿರಿ ಸರ್. ಅದಕ್ಕೆ ಇವ್ರು ಆಕ್ಷನ್ ತಗೋಬೇಕ್ರಿ. ಮತ್ ನನಗೆ ಇನ್ನು ಮುಂದೆ ಕೋರ್ಟ್ ಒಳಗ ಯಾವುದೇ ರೀತಿಯಾದಂತಹ ತೊಂದರೆ ಆದ್ರೆ ಕೂಡ ರೀ ಸರ್, ಅದಕ್ಕೆ ನೇರವಾಗಿ ಬಸವರಾಜ್ ಜರಳಿ ಮತ್ ಆತನ ಗ್ರೂಪ್ಸ್ ಅವರೇ ಕಾರಣ ರೀ ಸರ್. ಯಾಕಂದ್ರೆ ಬಸವರಾಜ್ ಜರಳಿ ತನ್ನ ಗ್ರೂಪ್ಸ್ಗೂ ಮಿಸ್ಲೀಡ್ ಮಾಡಿದಾರ್ರಿ ಸರ್. ಅವ್ರೇನ್ ಪಬ್ಲಿಕ್ಲಿ ಬಂದ್ ಎಲ್ಲಾರ ಮುಂದೆ ನನ್ಗೆ ಮೊಲೆಸ್ಟ್ ಮಾಡಿಲ್ರಿ ಸರ್. ಇಂಡಿವಿಜುವಲಿ ಬಂದ ಮೊಲೆಸ್ಟ್ ಮಾಡಿದಾರಿ ಸರ್. ಈಗ ಕಂಪ್ಲೇಂಟ್ ಆಗೈತೆ ಅಂದ್ರೆ ಪ್ರತಿಯೊಬ್ಬರ ಅಡ್ವೊಕೇಟ್ಸ್ ಫೇಕ್ ಕಂಪ್ಲೇಂಟ್ ಆಗೈತೆ ಅಂತ ಹೇಳಿ ಅಂದ್ರೆ ಅಡ್ವೊಕೇಟ್ಸ್ ಮೇಲೆ ಕಂಪ್ಲೇಂಟ್ ಆಗ್ಬಾರ್ದಾ? ಅಡ್ವೊಕೇಟ್ಸ್ ಮೇಲೆ ಕಂಪ್ಲೇಂಟ್ ಆದ್ರೆ ಅದು ಫೇಕ್ ಕಂಪ್ಲೇಂಟಾ? ಯಾಕೆ ಸರ್? ಅವ್ರ ಮನುಷ್ಯರಲ್ವಾ? ಅವ್ರು ಮಾಡಂಗಿಲ್ವಾ ಕ್ರೈಮು? ನನ್ನ ಹೆಸರು ಸೋನಿಯಾ ಧಾರಾರಿ ಸರ್. ವಕೀಲರು ಪ್ರತಿಭಟನೆ ಮಾಡಿದ್ದು ನನ್ನ ವಿರುದ್ಧ ಅಲ್ಲ, ಮಾರ್ಕೆಟ್ ಪೊಲೀಸರ ವಿರುದ್ಧ. ಬಸವರಾಜ್ ಜಿರಳಿ ಮೇಲೆ ಪ್ರಕರಣ ದಾಖಲಿಸಿದ್ದಕ್ಕೆ ಇಷ್ಟೊಂದು ದೊಡ್ಡ ರಾದಂತ ಮಾಡುತ್ತಿದ್ದಾರೆ. ಯಾಕೆ ವಕೀಲರು ಯಾರು ಅಪರಾಧ ಮಾಡುವುದಿಲ್ವೇ? ಅವರಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಇದೆಯಾ ಅಂತ ಪ್ರಶ್ನಿಸಿದ ಅವರು, ನನ್ನ ಜೀವಕ್ಕೆ ಏನಾದರೂ ತೊಂದರೆಯಾದರೆ ಬಸವರಾಜ್ ಜಿರಳಿ ಕಾರಣ ಎಂದು ದೂರಿದ್ದಾಳೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.